ಇದು ಸನ್ಶೈನ್ ಲೇಔಟ್ ಅಂತ. ಸನ್ಶೈನ್ ಲೇಔಟ್. ಮತ್ತೆ ನಾನು ನಿಂತಿದ್ರಲ್ಲ ಈ ಜಾಗ ಪೆರಿಪಲ್ ರಿಂಗ್ ರೋಡ್ ಅಂತ 202 ಅಡಿ ಪ್ರಪೋಸ್ಡ್ ರಿಂಗ್ ರೋಡ್. ನೀವು ಇಲ್ಲೇ ನಿಂತಿದ್ರ, ಇದು ರಿಂಗ್ ರೋಡ್ ಆಗುವಂತ, ಇದು ರಿಂಗ್ ರೋಡ್ ಆಗುವಂತ ಜಾಗ. ಆಲ್ರೆಡಿ 40 ಕಿಲೋಮೀಟರ್ ಆಗಿದೆ. ಅದೇ ರಿಂಗ್ ರೋಡ್ ಬೋರ್ಡ್ ಅಲ್ಲ, ನಮ್ಮ ಜಮೀನ್ ಮಧ್ಯದಲ್ಲೇ ರಿಂಗ್ ರೋಡ್ ಹೋಗ್ತಾ ಇದೆ. ಒಂದ್ ಸ್ವಲ್ಪ 4-3 ಸೈಟ್ ಇದೆ ಅಲ್ಲಿ. ಅದರ ನಂತರ ಪೆರಿಪಲ್ ರಿಂಗ್ ರೋಡ್, ಅದರ ನಂತರ ಈ ಕಡೆ 41 ಸೈಟ್ ಇದೆ. 1 ಕಿಲೋಮೀಟರ್ ದೂರದಲ್ಲಿ ಸ್ಟೇಟ್ ಹೈವೇ 33 ಹೋಗ್ತಾ ಇದೆ. ಅದ್ರ ಪಕ್ಕದಲ್ಲೇ ವಿಷ್ಣುವರ್ಧನ್ ಸಮಾಧಿ ಇದೆ. ಮೂಡ ಅಪ್ರೂವ್ಡ್ ಮತ್ತೆ ರೇರಾ ಅಪ್ರೂವ್ಡ್. ಆಲ್ರೆಡಿ STP ಎಲ್ಲ ಮಾಡದ್ಮೇಲೆ NOC ಕೊಡೋದು. 100% ಲೋನ್ ಸಿಗುತ್ತೆ. 100%? ಹೌದು, ಬೇಕಂದ್ರೆ. ನಮಸ್ಕಾರ ವೀಕ್ಷಕರೇ, ನಾನು ರಾಬರ್ಟ್ ಅಂತಾನೆ, ಪ್ರೊಪ್ರೈಟರ್ ಆಫ್ ಅನ್ನು ಎಂಟರ್ಪ್ರೈಸಸ್ ಮತ್ತು ಅನ್ನು ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್. ಅನ್ನು ಡೆವಲಪರ್ಸ್ ಬಂದ್ಬಿಟ್ಟು ನಿಮ್ಮ ಕಂಪ್ನಿ ಅಲ್ವಾ ಸರ್? ಎಷ್ಟು ವರ್ಷ ಆಗಿದೆ ಸರ್ ಆಲ್ರೆಡಿ? ಅಲ್ಲ, 20 ವರ್ಷ ಆಗಿದೆ. 20 ವರ್ಷದಿಂದ ಇದೆ. ಹೌದು. ಎಷ್ಟು ಪ್ರಾಜೆಕ್ಟ್ ಮಾಡಿದ್ರಿ ಸರ್? ಇದು 5ನೇ ಪ್ರಾಜೆಕ್ಟ್. ಇದು 5ನೇ ಪ್ರಾಜೆಕ್ಟ್. ಬೇರೆ 4 ಪ್ರಾಜೆಕ್ಟ್ ಮೈಸೂರಲ್ಲೇ. ಇದು ಸನ್ಶೈನ್ ಲೇಔಟ್ ಅಂತ. ಸನ್ಶೈನ್ ಲೇಔಟ್. ಸೊ ಇದು ಬಂದು ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿದೆ ಸರ್? ಕೆಂಚಲ್ಗೌಡ ಹೌಸಿಂಗ್ ಬೋರ್ಡ್ ಪಕ್ಕದಲ್ಲೇ ಇದೆ. ಮತ್ತೆ ಮುಂದ್ಗಡೆ ಮಿಲಿಟರಿ ಅವ್ರದ್ದು ಜಲವಿಹಾರ ಕಾಂಪ್ಲೆಕ್ಸ್ ಅಂತ ಇದೆ, ಅದ್ರ ಮುಂದ್ಗಡೆ ಇದೆ. ಮತ್ತೆ ಇಲ್ಲಿ ಯಾವ್ದೋ ಬಿಲ್ಡಿಂಗ್ಸ್ ಆಗ್ತಾ ಇದೆ. ಅದೇ ಜಲವಿಹಾರ ಅಂತ ಬಿಟ್ಟು ಮಿಲಿಟರಿ ಅವ್ರದ್ದು ಬಹಳ ದೊಡ್ಡ ಪ್ರಾಜೆಕ್ಟ್. ಓಕೆ ಸರ್. ಮತ್ತೆ ಇದು ಎಡಹಳ್ಳಿ ಬ್ಯಾಕ್ ಸೈಡ್ ಬರುತ್ತೆ. ಮತ್ತೆ ನಾನು ನಿಂತಿದ್ರಲ್ಲ ಈ ಜಾಗ ಪೆರಿಪಲ್ ರಿಂಗ್ ರೋಡ್ ಅಂತ 202 ಅಡಿ ಪ್ರಪೋಸ್ಡ್ ರಿಂಗ್ ರೋಡ್ ಇದು. ಹೌದು. ಸೊ ಇದು ಹಾಗಾದ್ರೆ ಈಗ ನೀವು ಇಲ್ಲೇ ನಿಂತಿದ್ರ, ಇದು ರಿಂಗ್ ರೋಡ್ ಆಗುವಂತ, ಇದು ರಿಂಗ್ ರೋಡ್ ಆಗುವಂತ ಜಾಗ. ಆಲ್ರೆಡಿ 40 ಕಿಲೋಮೀಟರ್ ಆಗಿದೆ. ಇನ್ನೂ 90-95 ಕಿಲೋಮೀಟರ್ ಆಗ್ಬೇಕಾಗಿದೆ. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ನೀವು ನಿಂತಿರೋ ಜಾಗದಲ್ಲಿ ಬರುತ್ತೆ, ಪೆರಿಪಲ್ ರಿಂಗ್ ರೋಡ್ ಬರುತ್ತೆ. ಓಕೆ. ಸೊ ರಿಂಗ್ ರೋಡ್ ಪಕ್ಕದಲ್ಲೇ ಲೇಔಟ್ ಅಲ್ವಾ ಸರ್ ಇದು? ಅಲ್ಲ, ನಮ್ಮ ಜಮೀನ್ ಮಧ್ಯದಲ್ಲೇ ರಿಂಗ್ ರೋಡ್ ಹೋಗ್ತಾ ಇದೆ. ಪಕ್ಕದಲ್ಲಿ ಸರ್ ಆಕ್ಚುಲಿ ಡಿವೈಡ್ ಆಗಿದೆಯಾ ನಿಮ್ಮ ಜಮೀನು? ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಕಾಣುತ್ತಲ್ಲ, ಅದು ಪಾರ್ಕ್. ಆ ಕಡೆ ಒಂದು ಪಾರ್ಕ್, CA ಸೈಟ್, ಒಂದ್ ಸ್ವಲ್ಪ 4-3 ಸೈಟ್ ಇದೆ ಅಲ್ಲಿ. ಅದರ ನಂತರ ಪೆರಿಪಲ್ ರಿಂಗ್ ರೋಡ್, ಅದರ ನಂತರ ಈ ಕಡೆ 41 ಸೈಟ್ ಇದೆ. ಈ ಪಕ್ಕ ಒಳಗಡೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಾಂಪೌಂಡ್ ಒಳಗಡೆ. ಮತ್ತೆ ಬಹಳ ಹತ್ರಕ್ಕೆ ಇಲ್ಲಿ ಹತ್ತಿರದಲ್ಲೇನೆ 1 ಕಿಲೋಮೀಟರ್ ದೂರದಲ್ಲಿ ಸ್ಟೇಟ್ ಹೈವೇ 33 ಹೋಗ್ತಾ ಇದೆ. ಸ್ಟೇಟ್ ಹೈವೇ 33? ಹೌದು. ಅದ್ರ ಪಕ್ಕದಲ್ಲೇ ವಿಷ್ಣುವರ್ಧನ್ ಸಮಾಧಿ ಇದೆ. ಅದ್ರ ಹಿಂದ್ಗಡೆನೆ ಬರುತ್ತೆ. ಸೊ ಆ ಕಡೆನೂ ಇರುತ್ತೆ ನಿಮ್ದು? ಆ ಕಡೆ ಸರ್ವಿಸ್ ರೋಡ್ ಇದೆ, ನಾವೇ ಮಾಡಿರೋ ಸರ್ವಿಸ್ ರೋಡ್. ಅದು ಈಗ ಎಡಹಳ್ಳಿಗೆ ಹೋಗುತ್ತೆ. ಈ ಕಡೆದು ರೈಟ್ ಸೈಡ್ ಅಲ್ಲೂ ಸರ್ವಿಸ್ ರೋಡ್ ಇದೆ, ಮಧ್ಯದಲ್ಲಿ ಪೆರಿಪಲ್ ರಿಂಗ್ ರೋಡ್ ಇದೆ. ಎಷ್ಟು ಎಕರೆಯಲ್ಲಿ ಡೆವಲಪ್ ಆಗಿರುವಂತ? 3.5 ಎಕರೆ ಒಳಗಡೆ ಡೆವಲಪ್ ಆಗಿರೋದು. 3.5 ಎಕರೆ. ಸೊ ಇಲ್ಲಿ ಬಂದು ಎಷ್ಟು ಸೈಟ್ ಇದೆ ಸರ್ ಈ ಕಡೆ ಭಾಗ? ಈ ಕಡೆ ಭಾಗ 40 ಸೈಟ್ ಇದೆ. ಯಾವ ರೀತಿ ಅಪ್ರೂವ್ ಆಗಿದೆ ಸರ್ ಇದು? ಮೂಡ ಅಪ್ರೂವ್ಡ್ ಆಗಿದೆ, ಮತ್ತೆ ರೇರಾ ಅಪ್ರೂವ್ಡ್. ರೇರಾನು ಅಪ್ರೂವ್ ಆಗಿದೆ. ಹೌದು. ಮೂಡ ಮತ್ತು ರೇರಾ ಎರಡು ಅಪ್ರೂವ್ ಆಗಿದೆ. DC ಮೂಡ ರೇರಾ. ಸೊ ಈ ಲೌಟ್ ಯಾವ ರೀತಿ ಎಲ್ಲ ಡಿಸೈನ್ ಮಾಡಿದೀರಾ ಸರ್ ಈಗ? ಆಸ್ ಪರ್ ಪ್ಲಾನ್ ಪ್ರಕಾರ ಏನ್ ಮೂಡಾದವ್ರು ಏನ್ ಕೊಟ್ಟಿರ್ತಾರೆ ಪ್ಲಾನ್, ಅದ್ರ ಪ್ರಕಾರ ಡೆವಲಪ್ ಆಗಿರೋದು. ಆಮೇಲೆ ಸುತ್ತಲೂ ನಾವು ಕಾಂಪೌಂಡ್ ಹಾಕಿದೀವಿ. ಕಾಂಪೌಂಡ್ ಹಾಕಿದಿರಲ್ಲ? ಹೌದೌದು, ನಮ್ ಡೆವಲಪ್ಮೆಂಟ್ ಇದೆ. ಸುತ್ತಲೂ ಸೇಫ್ಟಿಗೋಸ್ಕರ ಸುತ್ತಲೂ ನಾವು ಕಾಂಪೌಂಡ್ ಹಾಕಿದೀವಿ. ಈ ಕಡೆ ರೈಟ್ ಸೈಡ್ ನೋಡಿ ಕಾಂಪೌಂಡ್, ಮತ್ತೆ ಆ ಕಡೆ ಸೈಡ್ ಎಲ್ಲ ಕಾಂಪೌಂಡ್ ಇದೆ. ತಳಗಡೆ ನೋಡಿ, ಆ ಕಡೆ ತೆಳಗಡೆ ಪಾರ್ಕ್ ಇದೆ. ಪಾರ್ಕ್ ಪಕ್ಕ STP ಇದೆ, ಲೈಟ್ ಇದೆ, ಕರೆಂಟ್ ಇದೆ, ರೋಡ್ಗಳೆಲ್ಲ ಇದೆ. 30 ಫೀಟ್ ರೋಡ್ಗಳು ಮಾಡಿದೀವಿ. ಆಮೇಲೆ ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡಿ, ಡ್ರೈನೇಜ್ ಸಿಸ್ಟಮ್ ಇದೆ ನೋಡಿ ರೈಟ್ ಸೈಡ್ಗೆ. ರೈಟ್ ಸೈಡ್ ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡಿದ್ದೀರಾ? ಮತ್ತೆ UGD ತೆಂಗಿನಕಾಯಿ ಮರಗಳು ಹಾಕಿದೀವಿ, ಬೇರೆ ಮರಗಳು ಸಹ ಇದಾವೆ. ಹೌದಾ? ಸೊ ಈ ರೋಡ್ ಬಂದು ಎಷ್ಟು ಫೀಟ್ ಕೊಟ್ಟಿದ್ದೀರಾ ಸರ್? ಇದು 30 ಫೀಟ್ ರೋಡ್. ಪಕ್ಕದಲ್ಲಿ 202 ಅಡಿ ಪೆರಿಪಲ್ ರಿಂಗ್ ರೋಡ್. ಆ ಕಡೆ ಒಂದು ಪಾರ್ಕ್ ಇದೆ, ಕೆಳಗಡೆ ಒಂದು ಪಾರ್ಕ್ ಇದೆ, ಮಧ್ಯದಲ್ಲಿ CA ಸೈಟ್ ಇದೆ. ಸೊ ಈಗ ವಾಟರ್ ಫೆಸಿಲಿಟಿ ಏನಾದ್ರು ಮಾಡಿದ್ರೆ? ಇದೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಇದೆ. ಇಲ್ಲಿ ಬೋರ್ವೆಲ್ ಇದೆ ಆಲ್ರೆಡಿ? ಹೌದೌದು, ಪಾರ್ಕ್ ಒಳಗಡೆ ಇದೆ. ಸೊ ಅವಾಗ ಇಂಡಿವಿಜುವಲ್ ಆಗಿ ಹೌಸ್ಗೆ ಕನೆಕ್ಷನ್ ಹೌದೌದು, ಇಂಡಿವಿಜುವಲ್ ಹೌಸ್ ಕಲೆಕ್ಷನ್ಸ್ ಇದೆ. ನೋಡಿ ಅಲ್ಲಿ ಇದೆಯಲ್ಲ, ಕಪ್ಪು ಕಾಣ್ತಾ ಇಲ್ಲ ಅದು ವಾಟರ್ದು, ಕೆಂಪದ್ ಕಾಣೋದೆಲ್ಲ ಟಾಯ್ಲೆಟ್ಸ್. ಅದು ವಾಟರ್. ಇದು ಬಂದು ವಾಟರ್ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀರಾ? ಹೌದೌದು. ಸೊ ಇದು ಬಂದು ಟಾಯ್ಲೆಟ್. ಇದು ಮ್ಯಾನ್ಯುವಲ್? ಹೌದು. 3 ಇದಕ್ಕೆ ಒಂದು ಮ್ಯಾನ್ಯುವಲ್, 3 ಸೈಟ್ಗೆ.
ಸೊ ಇಲ್ಲೆಲ್ಲ ಹಾಗಾದ್ರೆ ತೆಂಗಿನ ಮರಗಳು ಎಲ್ಲ ಹಾಕಿಬಿಟ್ಟಿದ್ದೀರಾ? ಹೌದೌದು. ಸೊ ನಮ್ಮ ಮರಗಳು ಆಲ್ರೆಡಿ ಡಿವೈಡ್ ಮಾಡಿದ್ದೀರಾ ಸರ್? ಹೌದೌದು. ಫ್ಯೂಚರ್ಗೆ ಇಲ್ಲಿ ಕಟ್ಕೊಂಡ್ರೆ ಮನೆ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಹೌದು, ಪಕ್ಕದಲ್ಲೇ ನೋಡಿ ಅಲ್ಲಿ ನೀರಿನ ಟ್ಯಾಂಕ್ ಕಾಣ್ತಿದೆಯಲ್ಲ, ಅದು 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 ಹೌಸಿಂಗ್ ಬೋರ್ಡ್ದು. ಹೌಸಿಂಗ್ ಬೋರ್ಡ್ದು? ಕರ್ನಾಟಕ ಸ್ಟೇಟ್ ಹೌಸಿಂಗ್ ಬೋರ್ಡು. ಅಲ್ಲಿ 1000 ಮನೆಗಳು ಆಗ್ತಾ ಇದ್ದಾವೆ. 1000 ಮನೆ? ಅದು ಮುಂದೆ ಹೋದ್ರೆ ಸ್ಟೇಟ್ ಹೈವೇ, ಅದ್ರ ಪಕ್ಕದಲ್ಲೇ ವಿಷ್ಣುವರ್ಧನ್ ಸಮಾಧಿ. ಅದೇ ರೋಡ್ ಬಂದು ಹಾಗೆ ಮುಂದೆ ಬಂದರೆ ಶ್ರೀರಾಮ್ಪುರದಿಂದ ಇದಕ್ಕೆ ನಮ್ಗೆ ಹತ್ರ ಆಗುತ್ತೆ. ಶ್ರೀರಾಮ್ಪುರದಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಎಡಳ್ಳಿಗೆ. ಎಡಳ್ಳಿ ಬ್ಯಾಕ್ ಸೈಡಲ್ಲೇ ಇರೋದು. ಅದು ನೋಡಿ ಲಿಂಕ್ ರೋಡ್ ಅಲ್ಲಿ ಬೋರ್ಡ್ ಇದೆ ಕಾಣುತ್ತೆ, ಬೋರ್ಡ್ ಅದು ಕೆಂಪುದು, ಅದೇ ರಿಂಗ್ ರೋಡ್ ಬೋರ್ಡ್ ಇದು. ಅದು ತೆಂಗಿನ ಗಿಡಗಳು ಏನಿಲ್ಲ, ಅದು STP ಅಲ್ಲಿ ರೀಸೈಕಲ್ ಆಗುತ್ತೆ. ಹೌದೌದು. ರೀಸೈಕಲ್ ಆದಮೇಲೆ ಅದನ್ನ ನೀರನ್ನ ನಾವು ಗಾರ್ಡನ್ಗೆ, ಪಾರ್ಕ್ಗಳಿಗೆ ಬಿಡ್ಕೋತೀವಿ. ಈ ಪ್ಲಾಂಟ್ಸ್ಗೆ ಎಲ್ಲ ಬಿಡೋದು? ಹೌದೌದು. ಆಲ್ರೆಡಿ STP ಎಲ್ಲ ಮಾಡಿದ್ಮೇಲೆ NOC ಕೊಡೋದು. ಹೌದಾ? ಯಾವಲ್ಲ ಮೂಡೋದಲ್ಲಿ ಅಪ್ರೂವ್ ಸಿಗಬೇಕಾದ್ರೆ ರೋಡು, ಡ್ರೈನೇಜು, ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಸಪ್ಲೈ ಎಲ್ಲ ಬಂದ್ರೇ ರೇರಾ ಮತ್ತು ಮೂಡೋದ್ರಿಂದ ಅಪ್ರೂವ್ ಸಿಗೋದು. ಇಲ್ಲವ್ರು ಅಪ್ರೂವಲ್ ಕೊಡೋಲ್ಲ. ಬ್ಯಾಂಕ್ನವರು ಅಷ್ಟೇ, ರೇರ ಇದ್ರೇ ಬ್ಯಾಂಕಲ್ಲಿ ಲೋನ್ ಕೊಡೋದು. ಆ ಕಡೆ ಪಾರ್ಕು, ಅದು ಟ್ರಾನ್ಸ್ಫಾರ್ಮರ್. ಸೊ ಪಾರ್ಕ್ ಸರ್ ಇಲ್ಲಿ ಕೊಟ್ಟಿದ್ದೀರಾ, ಆಮೇಲೆ ರೋಡ್ ಪಕ್ಕದಲ್ಲಿ ಅಲ್ಲೂ ಮಾಡಿದ್ದೀರಲ್ಲ ಸರ್? ಹೌದು, ಎಲ್ಲ ಕಡೆ 10% ಆಫ್ ದಿ ಲ್ಯಾಂಡ್ ಪಾರ್ಕ್ ಮಾಡಲೇಬೇಕು. ಹೌದಾ? 10% ಆಫ್ ದಿ ಲ್ಯಾಂಡ್. ಸೊ ಈ ಲೇಔಟಲ್ಲಿ ಪ್ರೈಸ್ ಎಷ್ಟು ಸರ್ ಹಾಗಾದ್ರೆ ಸ್ಕ್ವೇರ್ ಫೀಟ್? 2000 rupees per ಸ್ಕ್ವೇರ್ ಫೀಟ್. 2000 rupees per ಸ್ಕ್ವೇರ್ ಫೀಟ್. ನೆಗೋಷಿಯಬಲ್. ಆಲ್ಮೋಸ್ಟ್ ಎಲ್ಲ 9/12 ಸ್ಕ್ವೇರ್ ಮೀಟರ್ಸು. ನಿಯರ್ ರೇಟು 30-40 ಅಂತ ಹೇಳ್ತಾರೆ. 30-40. 20-40 ಯಾವುದು ಇಲ್ಲ, ಆಫ್ ಸೈಟ್ ಇಲ್ಲ, ಆಫ್ ಸೈಟ್ ಯಾವುದು ಇಲ್ಲ. 30-40 ಅಷ್ಟೇ 30-40. ಮತ್ತು ಬಿಗ್ಗರ್ ಸೈಜು ಕಾರ್ನರ್ ಸೈಜ್ ಎಲ್ಲ, ಕಾರ್ನರ್ ಸೈಡ್ಗಳೆಲ್ಲ ಬಿಗ್ಗರ್ ಸೈಜ್ ಬರ್ತದೆ. ಅದು ಎಷ್ಟು ಬರ್ಬೋದು ಸರ್? ಒಂದು 1600, 700, 800 ಈ ಥರ ಬರುತ್ತೆ. ಅದೇನು 30-50 ಆ ಥರನಾ? 30-50 30-50 ಇದೆ ಅಂದರೆ 30-40, 30-50. ಹೌದು. ಸೊ ಈಗ ಸರ್ ಇಲ್ಲಿ ಸೈಟ್ ತಗೋಬೇಕಂದ್ರೆ ಏನಾದ್ರು ಲೋನ್ ಫೆಸಿಲಿಟಿ ಆಗೋ ಚಾನ್ಸ್ ಇದೆಯಾ? 100% ಲೋನ್ ಸಿಗುತ್ತೆ. 100%? ಹೌದು, ಬೇಕಂದ್ರೆ. ಹೌದಾ? 80% ಏನಲ್ಲ, 100% ಕೊಡ್ತಾರೆ. ಬಟ್ ಅವ್ರಿಗೆ ಕಾಸ್ಟ್ ಆಫ್ ದಿ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದರಿಂದ 80% ಅಂತ ಗ್ಯಾರಂಟಿ ಕೊಡ್ತಾರೆ. ಬೇಕಂದ್ರೆ 100% ಸಿಗುತ್ತೆ ಲೋನ್ ಸಿಗುತ್ತೆ. ಸೊ ಆ ಪ್ರೋಸೆಸ್ ಎಲ್ಲ ಯಾರು ಮಾಡ್ಕೊಡ್ತಾರೆ? ನೀವೇ ಮಾಡ್ಕೊಡ್ತೀವಿ? ನಾವೇ ಮಾಡ್ಕೊಡ್ತೀವಿ ಲೋನ್ ಪ್ರೋಸೆಸ್. ಹೌದು, ಪ್ರೋಸೆಸ್ ಏನಿಲ್ಲ. ಅವ್ರಿಗೆ ಇಷ್ಟ ಆದರೆ ನಿವೇಶನ, ಅವರು ನಮ್ಗೆ ಅಡ್ವಾನ್ಸ್ ಆಗಿ ಒಂದು 10,000-20,000 ಸಾವಿರ ಕೊಡ್ಲಿ, ನಾವು ಅವ್ರಿಗೆ ಡಾಕ್ಯುಮೆಂಟ್ ಕೊಡ್ತೀವಿ, ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಲೀಗಲ್ ಓಕೆ ಆದ್ಮೇಲೆ ಆಮೇಲೆ ನಾವು ಅಗ್ರಿಮೆಂಟ್ ಹಾಕೊಡ್ತೀವಿ. ಸೊ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಎಷ್ಟು ದಿವಸ ಟೈಮ್? ಒಂದು 10-15 ದಿವಸ ಕೊಡ್ತೀವಿ. 10-15 ದಿವಸ ಕೊಡ್ತೀರಾ? ಸೊ ಅದಾದ್ಮೇಲೆ 10% ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕೊಡ್ತೀವಿ. ಅಗ್ರಿಮೆಂಟ್ ಆದ್ಮೇಲೆ ಒಂದು 3 ತಿಂಗಳು ಟೈಮ್ ಕೊಡ್ತೀವಿ ಲೋನ್ಗೆ. ನಂತರ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಸೊ 10% ನಾವು ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೋಬೋದಾ? ಹೌದು, ಮಾಡಿಕೊಟ್ರೆ 90% ಲೋನ್ ಮಾಡೋ ಚಾನ್ಸಸ್ ಇರುತ್ತೆ. ಇದೆ, 80 to 90% ಗ್ಯಾರಂಟಿ. ಓಕೆ ಸರ್. ಅವರು ಎಲಿಜಿಬಿಲಿಟಿ ಮೇಲೆ ಹೋಗುತ್ತದು. ಅವ್ರದ್ದು ಏನಿದೆ ಸಿಬಿಲ್ ಸ್ಕೋರು, ಮತ್ತೆ ಅವ್ರದ್ದು ಇದು ಸ್ಯಾಲ್ರಿ ಮೇಲೆ ಡಿಪೆಂಡ್. ಸೊ ಈ ಲೇಔಟ್ ಬಂದ್ಬಿಟ್ಟು ಆಲ್ರೆಡಿ ಆಕ್ಸಿಸ್ ಬ್ಯಾಂಕಲ್ಲಿ ಅಪ್ರೂವ್ ಆಗಿದೆ ಸರ್. ICICI ಅಪ್ರೂವ್ ಆಗಿದೆ. ಹೌದು, ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಈಸಿಯಾಗಿ. ಹೌದೌದು, ಆಲ್ರೆಡಿ ಒಂದು 3-4 ಲೋನ್ ಆಗಿದೆ ಅಲ್ಲಿಂದ. ಆಗಲೇ ನಿವೇಶನ ಖರೀದಿ ಮಾಡಿದ್ದಾರೆ.